ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಬೇರೆ ಬೇರೆ ಕಾರಣಗಳಿಂದ ಅದು ಸಾಧ್ಯ ಆಗಿಲ್ಲ. ಸೊ ಅದಕ್ಕೆ KEದವರು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಫಸ್ಟ್ ಪಾಯಿಂಟ್ ಅಂತಂದರೆ, ಯಾರ್ಯಾರು ಶುಲ್ಕವನ್ನು ಪಾವತಿಸಿದ್ದೀರಿ ಅಂದರೆ, ಸೊ ನೀವು ಫೀಸನ್ನು ಪೇ ಮಾಡಿರ್ತೀರಿ, ಎಲ್ಲ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿರ್ತೀರಿ, ಬಟ್ ಫೈನಲ್ ಆಗಿ ಡಿಕ್ಲರೇಷನ್ ಮಾಡಿರೋದಿಲ್ಲ, ಅಂದರೆ ಸಬ್ಮಿಟ್ ಮಾಡಿರೋದಿಲ್ಲ, ಅಂಥವರಿಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರೋದಿಲ್ಲ KEದವರು. ಅದಕ್ಕೆ ನಿಮಗೆ ಕೊನೆಯ ಅವಕಾಶ ಹೇಳೋ ಹಾಗೆ 6ನೇ ತಾರೀಕು ಅಂದರೆ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಸಂಜೆ 6 ಗಂಟೆಯ ತನಕ KE ವೆಬ್ ಪೋರ್ಟಲಲ್ಲಿ ಹೊಸದೊಂದು ಲಿಂಕನ್ನು ಕೊಟ್ಟಿದ್ದಾರೆ. ಆ ಒಂದು ಲಿಂಕನ್ನು ಯೂಸ್ ಮಾಡಿ ಸೊ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಅಂದರೆ ಡಿಕ್ಲರೇಷನ್ ಕಂಪಲ್ಸರಿಯಾಗಿ ಮಾಡಬೇಕಾಗ್ತದೆ. ಆದರೆ ಒಂದು ಕಂಡೀಷನ್ ಏನಂತಂದರೆ, ಇವತ್ತು ಡಿಕ್ಲರೇಷನ್ ಮಾಡಿರೋಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದು KEದವರು ಎಲ್ಲಿ ಬೇಕಾದರೂ ಕೊಡಬಹುದು. ಯಾಕಂದರೆ ನೀವು ಇನ್ನೂ ಕೂಡ ಕರೆಕ್ಟಾಗಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಕಂಪ್ಲೀಟ್ ಮಾಡಿಲ್ಲ, ಹೌದಾ? ಆಲ್ರೆಡಿ ಸೀಟಿಂಗ್ ಅರೇಂಜ್ಮೆಂಟ್ ಪ್ರಕಾರ ಈ ಒಂದಷ್ಟು ಸೆಂಟರ್ಗಳಲ್ಲಿ ಈ ಒಂದಷ್ಟು ಸೀಟ್ಗಳು ಇರಬೇಕು ಅಂಥೇಳಿ ಕಾಲೇಜಸ್ಗಳನ್ನೂ ಕೂಡ ಅಲಾಟ್ ಮಾಡಿ ಆಗಿಬಿಟ್ಟಿದೆ. ಆದ್ದರಿಂದ ಈಗ ಯಾರು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡಿಕ್ಲರೇಷನ್ ಮಾಡಿ ಕಂಪ್ಲೀಟ್ ಮಾಡ್ತೀರಿ ಅವರಿಗೆ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಸಿಗ್ಬೋದು. ಎರಡನೇದಾಗಿ, ಫೋಟೋ ಇರ್ಬೋದು ಅಥವಾ ಸೈನ್ ಇರ್ಬೋದು ಅಥವಾ ಎಡಗೈ ಹೆಬ್ಬಟ್ಟಿನ ಗುರುತಿರ್ಬೋದು, ಅಂದರೆ ಥಂಬ್ ಇಂಪ್ರೆಷನ್ ಇರ್ಬೋದು. ಇವೆಲ್ಲವನ್ನು ಅಪ್ಲೋಡ್ ಮಾಡದೇನೆ ನೀವೇನಾದರೂ ಸಬ್ಮಿಟ್ ಮಾಡಿದರೆ, ಸೊ ನೀವು ಡಿಕ್ಲರೇಷನನ್ನು ಮಾಡಿರ್ಬೋದು ಅಥವಾ ಮಾಡದೇನೆ ಇರ್ಬೋದು, ಅಂಥವರಿಗೂ ಕೂಡ ಸೊ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅಂಥವರು ಕೂಡ ಏನು ಮಾಡ್ಬೋದು ಅಂತಂದರೆ, ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕರೆಕ್ಟಾದ ಫೋಟೋ, ಸಹಿ ಮತ್ತು ಎಡಗೆ ಹೆಬ್ಬಟ್ಟಿನ ಗುರುತನ್ನು ಅಪ್ಲೋಡ್ ಮಾಡಿ ಸೊ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಸಂಜೆ 6 ಗಂಟೆಯವರೆಗೆ KEದಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡಬಹುದು. ಅಂಥವ್ರಿಗೇನು ಇಲ್ಲಿ ಕಂಡೀಷನ್ನ ಕೊಟ್ಟಿಲ್ಲ, ನಿಮಗೆ ಎಲ್ಲಿ ಬೇಕಾದರೂ ಕರ್ನಾಟಕದಲ್ಲಿ ಸೆಂಟರ್ ಕೊಡ್ತೀವಿ ಅಂಥೇಳಿ. ಸೊ ಯಾಕಂದರೆ ನಿಮಗೆ ಅಪ್ಲಿಕೇಶನ್, ನಿಮಗೆ ಹಾಲ್ ಟಿಕೆಟ್ ಬಂದಿರ್ತದೆ, ಆದರೆ ಸಹಿ ಬಂದಿರೋದಿಲ್ಲ, ಫೋಟೋ ಬಂದಿರೋದಿಲ್ಲ. ಸೊ ಅದಕ್ಕಾಗಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರು ಅದನ್ನು ಅಪ್ಲೋಡ್ ಮಾಡಿಲ್ಲ, ನೀವು ಅಪ್ಲೋಡ್ ಮಾಡಬೇಕು. ಮೂರನೇದಾಗಿ, ಹೊಸದಾಗಿ ಅರ್ಜಿ ಸಲ್ಲಿಸುವವರು, ಅಂಥವರಿಗೂ ಕೂಡ ಕೊನೆಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಪ್ರಾಯೋಗಿಕವಾಗಿ ಒಂದು ನಿಮಗೊಂದು ಪ್ರಾಕ್ಟಿಕಲ್ ಒಂದು ಕೊಟ್ಟಿದ್ದರು, ಅಂದರೆ ಒಂದು ಟೆಸ್ಟಿಂಗ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದರು, ಅದರಲ್ಲಿ ₹1 ಶುಲ್ಕ ಪಾವತಿಸಿ ನೀವು ಅರ್ಜಿಯನ್ನು ಫಿಲ್ ಮಾಡಿರ್ತೀರಿ. ಅದೇ ನೀವು ಫೈನಲ್ ಅಪ್ಲಿಕೇಶನ್ ತಿಳ್ಕೊಂಡ್ಬಿಟ್ಟಿರ್ತೀರಿ, ಬಟ್ ಫೈನಲ್ ಅಪ್ಲಿಕೇಶನ್ ಅದು ಅಲ್ಲ. ಆದ್ದರಿಂದ ನೀವೇನಾದರೂ ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕು ಅಂತಂದರೆ ಅವರಿಗೂ ಕೂಡ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಸಂಜೆ 6 ಗಂಟೆ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ KE ವೆಬ್ಸೈಟಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ಯೂಸ್ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ಬೋದು. ಇಂಥವರಿಗೂ ಕೂಡ ಕರ್ನಾಟಕದ ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮಿನೇಷನ್ ಸಿಗಬಹುದು. ಸೊ ಇವು 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ನಿಮಗೆ ಲಿಂಕನ್ನು KE ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ. ಸೊ UGC 2022 ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಒಂದು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.